ಈಗ ಈ ಚಿಕ್ಕ ಮಗು 5 ವಾರ ಹುಟ್ಟಿದ ತಕ್ಷಣ 5 ವಾರದ ಮಗು ನಮ್ಮ ಹಾಸ್ಪಿಟಲ್ಗೆ ರೆಫರ್ ಆಯಿತು. 5 ವಾರ ಇದ್ದಾಗ ರೆಫರ್ ಆಯಿತು. ಸೊ ದ ಚೈಲ್ಡ್ ಪ್ರೆಸೆಂಟೆಡ್ ಎಟ್ 5 weeks. ಚೈಲ್ಡ್ ವಾಸ್ ರೆಫರ್ಡ್ ಬೈ ಅನದರ್ ಡಾಕ್ಟರ್, ಅನದರ್ ಆಫ್ಥಾಲ್ಮಾಲಜಿಸ್ಟ್, ಇನ್ನೊಬ್ರು ಕಣ್ಣಿನ ಡಾಕ್ಟರ್ ನೋಡಿದ್ದು. ಅದೇನಾಯಿತು ಅಂದರೆ ಈ ಪೇರೆಂಟ್ಸು ಮಗುನ ನೋಡಿದಾಗ ಹುಟ್ಟಿದ ಮಗುಗೇನೆ ಬಲ್ಗಣ್ಣಲ್ಲಿ ಪಾಪೆನಲ್ಲಿ ಬಿಳಿಯಾಗಿ ಏನೋ ಕಾಣಿಸ್ತಾ ಇತ್ತು. ಸೊ ಇದೇನು ಕಣ್ಣು ಬಿಳಿಯಾಗಿದೆಯಲ್ಲ ಅಂತ ಅವರು ಮನೆ ಹತ್ರ ಇರೋ ಡಾಕ್ಟ್ರು, ಕಣ್ಣಿನ ಡಾಕ್ಟ್ರ್ ಹತ್ರ ತೋರಿಸಿದ್ರು. ಅವರು ಡಾಕ್ಟ್ರ್ ನೋಡಿಬಿಟ್ಟು ಇದು ಮೋಸ್ಟ್ಲಿ ಪ್ರಾಬ್ಲಮ್ ಇದೆ, ಇಟ್ ಮೇ ಬಿ ಕ್ಯಾಟ್ರಾಕ್ಟ್. ಸೊ ನೀವು ಹೈಯರ್ ಸೆಂಟ್ರಿಗೆ ಹೋಗಿ, ನೇತ್ರಧಾಮ ಹೋಗಿ ಅಂತ ಇಲ್ಲಿ ಕಳಿಸಿದ್ವಿ. ಯಾಕಂದರೆ ನಾವು ನೇತ್ರಧಾಮನಲ್ಲಿ ವಿ ಡು ಆಲ್ ದ ಕಾಂಪ್ಲೆಕ್ಸ್ ಕೇಸಸ್. ಬೇರೆ ಕಡೆ ಕೇಸ್ಗಳು ಮುಟ್ಟದೇ ಇರೋ ಕೇಸ್ಗಳು ಇಲ್ಲಿ ಬರುತ್ತೆ. ಸೊ ವಿ ಹ್ಯಾಂಡಲ್ ದಟ್. ಆ್ಯಂಡ್ ಈ ಪೀಡಿಯಾಟ್ರಿಕ್ ಕ್ಯಾಟ್ರಾಕ್ಟು ನಾನು ಸುಮಾರು ಈಗ 30 ವರ್ಷದಿಂದ ಮಾಡ್ತಾಯಿದ್ದೀನಿ. ಸುಮಾರು ಮಕ್ಕಳು ನಾನು ಕ್ಯಾಟ್ರಾಕ್ಟ್ ಮಾಡಿರೋರೆಲ್ಲ ಈಗ ಇಂಜಿನಿಯರ್ಗಳು, ಡಾಕ್ಟರ್ಗಳೆಲ್ಲ ಆಗಿದ್ದಾರೆ. ಸೊ ಮಗು ಬಂದಾಗ ನೋಡಿದಾಗ ಬಲ್ಗಣ್ಣಲ್ಲಿ ವೈಟ್ ರಿಫ್ಲೆಕ್ಸ್ ಇತ್ತು, ಅಂದರೆ ಪಾಪೆನಲ್ಲಿ ಫುಲ್ ವೈಟ್ ಆಗಿತ್ತು. ಸೊ ಈ ಚಿಕ್ಕ ಮಗುನ ಎಕ್ಸಾಮಿನ್ ಮಾಡೋದು ಕಷ್ಟ, ಚೆಕಪ್ ಮಾಡೋದೂ ಕಷ್ಟ. ಸೊ ಅದು ಇಟ್ ನೀಡ್ಸ್ ಲಾಟ್ ಆಫ್ ಎಕ್ಸ್ಪರ್ಟೈಸ್ ಈವನ್ ಟು ಚೆಕ್ ದಿ ಐಸ್ ಫಾರ್ ದ ಚೈಲ್ಡ್. ಕಣ್ಣು ಎಷ್ಟು ಚಿಕ್ಕದಾಗಿರುತ್ತೆ ಅಂದರೆ ಓಪನ್ ಮಾಡೋದೂ ಕಷ್ಟ. ಸೊ ಇದು ಮಗುನ ಎಕ್ಸಾಮಿನ್ ಮಾಡಿ ಅದಕ್ಕೆ ಕೆಲವು ಸ್ಪೆಷಲ್ ಸ್ಕ್ಯಾನ್ಗಳೆಲ್ಲ ಮಾಡಿಬಿಟ್ಟು, ಇದು ಕಂಜನೈಟಲ್ ಕ್ಯಾಟ್ರಾಕ್ಟ್ ಬರೀ ಬಲ್ಗಣ್ಣಲ್ಲಿ ಮಾತ್ರ ಇದೆ ಪೊರೆ, ಎಡಗಣ್ಣಲ್ಲಿ ಪೊರೆ ಇರಲಿಲ್ಲ, ಬರೀ ಬಲ್ಗಣ್ಣಲ್ಲಿ ಮಾತ್ರ ಪೊರೆ ಇದೆ. ಈಗ ವೈಟ್ ರಿಫ್ಲೆಕ್ಸು ಹಲವಾರು ಕಾರಣಗಳಿಂದ ಕಾಣಿಸ್ಕೊಬೋದು. ಒಂದು ಕ್ಯಾಟ್ರಾಕ್ಟ್, ಕಂಜನೈಟಲ್ ಕ್ಯಾಟ್ರಾಕ್ಟ್ ಅಂತ, ಅಂದರೆ ಹುಟ್ಟಿದಾಗ್ಲೇ ಪೊರೆ ಇರುತ್ತೆ. ನಾರ್ಮಲ್ ಆಗಿ ನಾವೇನು ಪೊರೆ ಅಂದರೆ ವಯಸ್ಸಾಗಿರೋರಿಗೆ ಬರುತ್ತೆ ಪೊರೆ ಅಂತ, ಬಟ್ ಹುಟ್ಟೋ ಮಗುಗೂ ಪೊರೆ ಇರ್ಬೋದು. ಇದಕ್ಕೆ ನಾವು ಕಂಜನೈಟಲ್ ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ. ಈ ಕಂಜನೈಟಲ್ ಕ್ಯಾಟ್ರಾಕ್ಟು ಹಲವಾರು ಕಾರಣಗಳಿಂದ ಬರುತ್ತೆ. ಒಂದು, ಗರ್ಭದಲ್ಲಿ ಇನ್ಫೆಕ್ಷನ್ ಆದರೆ, ಲೈಕ್ ಟಾಕ್ಸೋಪ್ಲಾಸ್ಮೋಸಿಸ್, ಸೈಟೋಮೆಗ್ಲೋವೈರಿಸ್, ರುಬೆಲ್ಲಾ, ಈ ಥರ ವೈರಲ್ ಇನ್ಫೆಕ್ಷನ್ಸ್ ಆದರೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಈ ಕ್ಯಾಟ್ರಾಕ್ಟ್ ಫಾರ್ಮ್ ಆಗಿರುತ್ತೆ. ಅಲಾಂಗ್ ವಿತ್ ದ ಕ್ಯಾಟ್ರಾಕ್ಟ್ ಬೇರೆ ಡಿಫೆಕ್ಟ್ಸು ಇರುತ್ತೆ. ಕಾರ್ಡಿಯಾಕ್ ಕಂಡೀಷನ್ಸ್ ಕಾಣಿಸ್ಕೊಳ್ಬೋದು, ಅಥವಾ ಡೆಫ್ನೆಸ್ ಕಾಣಿಸ್ಕೊಳ್ಬೋದು. ಸೊ ಬೇರೆ ಕಂಜನೈಟಲ್ ಪ್ರಾಬ್ಲಮ್ಸು ಇರುತ್ತೆ. ಇದು ಕ್ಯಾಟ್ರಾಕ್ಟ್. ಇಂಜುರಿಯಿಂದನೂ ಕ್ಯಾಟ್ರಾಕ್ಟ್ ಬರ್ಬೋದು. ಕೆಲವು ಸಿಸ್ಟಮಿಕ್ ಪ್ರಾಬ್ಲಮ್ಸ್ ಇರುತ್ತೆ, ಅಂದರೆ ಮೆಟಬಾಲಿಕ್ ಪ್ರಾಬ್ಲಮ್ಸ್, ಗ್ಯಾಲಕ್ಟೋಸಿಮಿಯಾ ಅಂತ ಹೇಳ್ತೀವಿ, ಅಥವಾ ಪ್ಯಾರಾಥೈರಾಯ್ಡ್ ಡೆಫಿಷಿಯನ್ಸಿ ಇದ್ದರೆ ಆವಾಗಲೂ ಈ ಥರ ಕ್ಯಾಟ್ರಾಕ್ಟ್ ಕಾಣಿಸ್ಕೊಳ್ಬೋದು. ಆಮೇಲೆ ಕೆಲವು ಸ್ಪೆಷಲ್ ಕಂಡೀಷನ್ಸು ಇದೆ ಈ ಥರ ವೈಟ್ ರಿಫ್ಲೆಕ್ಸ್ ಬರೋದು. ಒಂದು, ಕಣ್ಣಲ್ಲಿ ಟ್ಯೂಮರ್ ಇದ್ರೆ, ಇದಕ್ಕೆ ರೆಟಿನೋಬ್ಲಾಸ್ಟೋಮಾ ಅಂತ ಹೇಳ್ತೀವಿ. ಯೂಶ್ವಲಿ 1 ವರ್ಷದ ಒಳಗಡೆ ಈ ಟ್ಯೂಮರ್ ಡೆವಲಪ್ ಆಗುತ್ತೆ ಕಣ್ಣು ಒಳಗಡೆ, ಅದನ್ನಲ್ಲೂ ಕಣ್ಣು ಒಳಗಡೆ ಬಿಳಿಯಾಗಿ ಕಾಣಿಸ್ತಾ ಇರುತ್ತೆ. ಆಮೇಲೆ ಪರ್ಸಿಸ್ಟೆಂಟ್ ಹೈಪರ್ಪ್ಲಾಸ್ಟಿಕ್ ವಿಟ್ರಿಯಸ್ ಅಂತ ಹೇಳ್ತೀವಿ, ಅಂದರೆ ನಾರ್ಮಲ್ ಆಗಿ ಒಂದು ಬ್ಲಡ್ ವೆಸಲ್ ಇರುತ್ತೆ. ಈ ಬ್ಲಡ್ ವೆಸಲ್ ವಿಲ್ ಬಿ ಸಪ್ಲೈಯಿಂಗ್ ದಿ ಲೆನ್ಸ್ ಇನ್ ದಿ ಐ. ಅದು ಹುಟ್ಟೋ ಟೈಮ್ನಲ್ಲಿ ಅದು ಹೀರ್ಕೊಂಡ್ಬಿಡುತ್ತೆ ಈ ರಕ್ತನಾಳ. ಬಟ್ ಅದು ಪರ್ಸಿಸ್ಟ್ ಆದರೆ ಆವಾಗ ಪರ್ಸಿಸ್ಟೆಂಟ್ ಹೈಪರ್ಪ್ಲಾಸ್ಟಿಕ್ ವಿಟ್ರಿಯಸ್ ಅಂತ ಹೇಳ್ತೀವಿ. ಇದಿದ್ರೂ ಬಿಳಿಯಾಗಿ ಕಾಣಿಸ್ಬೋದು. ರೆಟಿನಾ ಡಿಟ್ಯಾಚ್ಮೆಂಟ್ ಆಗಿದ್ದರೆ, ಅಂದರೆ ಬರ್ತ್ ಟೈಮ್ನಲ್ಲಿ ಇಂಜುರಿಯಿಂದ ದೃಷ್ಟಿಪಟ್ಲ ಏನಾದರೂ ಬಿಟ್ಕೊಂಡಿದ್ರೆ ಆವಾಗ್ಲೂ ಬಿಳಿಯಾಗಿ ಕಾಣಿಸುತ್ತೆ. ಸೊ ಹಲವಾರು ಕಾರಣಗಳಿಂದ ಈ ಥರ ವೈಟ್ ರಿಫ್ಲೆಕ್ಸ್ ಇನ್ ದಿ ಐ ಕಾಣಿಸ್ಕೊಬೋದು. ಬಟ್ ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ಅವೇರ್ನೆಸ್. ನಾವು ಯಾಕೀಗ ಮೀಡಿಯಾ ಪ್ರೆಸ್ಗೆ ಈ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ ಅಂದರೆ, ಸುಮಾರು ಜನ ಮಗು ಹುಟ್ಟಿದ ತಕ್ಷಣ ಕಣ್ಣು ಎಕ್ಸಾಮಿನ್ ಮಾಡಲ್ಲ, ಕಣ್ಣು ಚೆಕಪ್ ಮಾಡಲ್ಲ, ಏನಾದರೂ ಬಿಳಿಯಾಗಿ ಏನಾದರೂ ಏನೋ ಒಂದು ಇದೆ ಸರಿ ಹೋಗುತ್ತೆ ಅಂತ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಬಟ್ ಈ ಹಲವಾರು ಕಾರಣಗಳಿಂದ ವೈಟ್ ರಿಫ್ಲೆಕ್ಸ್ ಇರ್ಬೋದು, ಫ್ರಾಮ್ ಕಂಜನೈಟಲ್ ಕ್ಯಾಟ್ರಾಕ್ಟ್ ಟು ಆ್ಯಸ್ ಸೀರಿಯಸ್ ಅ ಪ್ರಾಬ್ಲಮ್ ಆ್ಯಸ್ ರೆಟಿನೋಬ್ಲಾಸ್ಟೋಮಾ, ಟ್ಯೂಮರ್ ಇನ್ ದಿ ಐ. ಸೊ ಅದಕ್ಕೆ ಇದು ಪೇರೆಂಟ್ಸು, ಡಾಕ್ಟರ್ಸ್ಗೆಲ್ಲ ಈ ಅವೇರ್ನೆಸ್ ಇರಬೇಕು. ವೈಟ್ ರಿಫ್ಲೆಕ್ಸ್ ಏನಾದರೂ ಇದ್ದರೆ ಇಮಿಡಿಯೇಟಾಗಿ ಹೈಯರ್ ಸೆಂಟ್ರಿಗೆ ರೆಫರ್ ಮಾಡಬೇಕು. ಕೆಲವು ಪ್ರಾಬ್ಲಮ್ಸು ಇಮಿಡಿಯೇಟಾಗಿ ನಾವು ಟ್ರೀಟ್ ಮಾಡಿಬಿಟ್ಟು ರಿವರ್ಸ್ ಮಾಡಬೇಕು. ಅದು ಕಂಜನೈಟಲ್ ಕ್ಯಾಟ್ರಾಕ್ಟ್ ಇಸ್ ಒನ್ ಆಫ್ ದಮ್. ನಾರ್ಮಲ್ ಆಗಿ ಕ್ಯಾಟ್ರಾಕ್ಟ್ 2 ಕಣ್ಣಲ್ಲೂ ಇದ್ದರೆ ಆವಾಗ ಯು ಕ್ಯಾನ್ ವೆಯ್ಟ್ ಯು ಕ್ಯಾನ್ ವೆಯ್ಟ್ ಫಾರ್ ದಿ ಕ್ಯಾಟ್ರಾಕ್ಟ್ ಸರ್ಜರಿ. ಬಿಕಾಸ್ ಅದೇನಾಗುತ್ತೆ ಅಂದರೆ
visual center in the brain develops from 15 days to 3 months maximally. ಆಮೇಲೆ up till 6 years visual center ಡೆವಲಪ್ ಆಗ್ತಾ ಇರುತ್ತೆ, ಸೆಂಟ್ರಲ್ ಪ್ರೊಸೆಸಿಂಗ್. ಈ ಟೈಮ್ನಲ್ಲಿ ಮಗುಗೇನಾದರೂ ಒಂದು ಕಣ್ಣಲ್ಲಿ ಸರಿ ಕಾಣಿಸ್ತಾ ಇದ್ರೆ ಇನ್ನೊಂದು ಕಣ್ಣು ಮಾತ್ರ ಯೂಸ್ ಮಾಡಿ ಈ ಕಣ್ಣು ಡಿಸ್ಯೂಸ್ ಕೊಟ್ಟೋಗುತ್ತೆ. ಆಮೇಲೆ 6 ವರ್ಷದ ಮೇಲೆ ಏನು ಮಾಡೋಕ್ಕಾಗಲ್ಲ. ಬಟ್ ಒಂದೇ ಕಣ್ಣಲ್ಲಿ ಕ್ಯಾಟ್ರಾಕ್ಟ್ ಇದ್ದರೆ ಬಿಟ್ವೀನ್ 15 days to 3 monthsನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫಿಕ್ಸೇಷನ್ ಡೆವಲಪ್ ಆಗುತ್ತೆ. ಸೊ ಆವಾಗ ಫುಲ್ ಹೇಜಿ ಇದ್ದರೆ ಆವಾಗ ಮಗುಗೆ ಆ ವಿಷನ್ ಡೆವಲಪ್ ಆಗಲ್ಲ. ಸೊ ಡಿಲೇ ಮಾಡಿದಷ್ಟು ಪ್ರಾಬ್ಲಮ್ ಆಗುತ್ತೆ. 2 ಕಣ್ಣಲ್ಲೂ ಕ್ಯಾಟ್ರಾಕ್ಟ್ ಇದ್ದರೆ ಸ್ವಲ್ಪ ಡಿಲೇ ಮಾಡ್ಬೋದು, 6 ತಿಂಗಳಾದ್ಮೇಲೂ ಆಪ್ರೇಷನ್ ಮಾಡ್ಬೋದು, ಅದು ಸರಿ ಹೋಗುತ್ತೆ. ಯಾಕಂದರೆ 2ರಲ್ಲೂ ಈಕ್ವಲ್ ಆಗಿ ಬ್ಲರ್ ಆಗಿರುತ್ತೆ. ಸೊ ಕ್ಯಾಟ್ರಾಕ್ಟ್ ತೆಗೆದಾದ್ಮೇಲೆ ಡೆವಲಪ್ ಆಗುತ್ತೆ. ಬಟ್ ಒಂದು ಕಣ್ಣಲ್ಲಿ ಮಾತ್ರ ಕ್ಯಾಟ್ರಾಕ್ಟ್ ಇದ್ದರೆ ಅದು ಇನ್ನೂ ಡೇಂಜರಸ್.